ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಸೆಸ್ಕಾಂ ಕಚೇರಿ ಮುಂದೆ ರೈತರ ಪ್ರತಿಭಟನೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಪಟ್ಟಣದ ಸೆಸ್ಕಾಂ ಕಚೇರಿ ಮುಂದೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ರೈತರ ನಾನಾ ಬೇಡಿಕೆಗಳ ಈಡೇರಿಸುವಂತೆ ಒತ್ತಾಯಿಸಿ ಕೊಳ್ಳೇಗಾಲದ ಸೆಸ್ಕಾಂ ಕಚೇರಿ ಮುಂದೆ ರೈತರು ಪ್ರತಿಭಟನೆ ನಡೆಸಿದರು. ಈ ವೇಳೆ ರೈತ ಸಂಘಟನೆಯ ಜಿಲ್ಲಾಧ್ಯಕ್ಷ ಗೌಡಳ್ಳಿ ಸೋಮಣ್ಣ ಮಾತನಾಡಿ, ಕೊಳ್ಳೇಗಾಲ ಹಾಗೂ ಹಾನೂರು ತಾಲೂಕು ವ್ಯಾಪ್ತಿಯ ಅನೇಕ ರೈತರು ತಮ್ಮ ಜಮೀನಿಗೆ ಕೃಷಿ ಚಟುವಟಿಕೆಗಳಿಗೆ ಅನುಕೂಲವಾಗುವಂತೆ ಶೀಘ್ರವಾಗಿ ವಿದ್ಯುತ್ ಟ್ರಾನ್ಸ್ಫಾರ್ಮರ್ಗಳನ್ನು ದುರಸ್ತಿಪಡಿಸುವಂತೆ ಒತ್ತಾಯಿಸಿ ಹಾಗೂ ಬದಲಿ ಟಿಸಿಗಳನ್ನು ಅಳವಡಿಸುವಂತೆ ಈ ಸಂಬಂಧ ಅರ್ಜಿಯನ್ನು ಕೂಡ ಸಲ್ಲಿಸಿದರು. ಅಧಿಕಾರಿಗಳು ರೈತರುಗಳನ್ನು ಸತಾಯಿಸುತ್ತಾ ಬರೀ ನೆಪ ಮಾತ್ರಕ್ಕೆ ಉತ್ತರಗಳನ್ನು ನೀಡಿ ರೈತರನ್ನು ಅಲಿಸುತ್ತಿದ್ದಾರೆ ಹಾಗೂ ಬೆಳಕು ಜ್ಯೋತಿ ಕುಟೀರ ಜ್ಯೋತಿ ಭಾಗ್ಯ ಜ್ಯೋತಿ ಯೋಜನೆಯ ಮುಖಾಂತರ 200 ಯೂನಿಟ್ಗಳ ಉಚಿತ ವಿದ್ಯುತ್ ವ್ಯವಸ್ಥೆ ಕಲ್ಪಿಸಿದ್ರೂ ಕೂಡ ಸಕಾಲಕ್ಕೆ ಹಣ ಕಟ್ಟುತ್ತಿಲ್ಲ ಎಂದು ಕೆಲ ಬಡ ರೈತರ ಮನೆಗಳಿಗೆ ವಿದ್ಯುತ್ ಕಡಿತವನ್ನು ಮಾಡುತ್ತಿದ್ದಾರೆ. ಇದು ನಿಜಕ್ಕೂ ಖಂಡನೀಯ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಕಾರ್ಯಪಾಲಕ ಅಭಿಯಂತರರಾದ ತಬಸುಮ್ ರವರು ಮಾತನಾಡಿ, ರೈತರ ಬೇಡಿಕೆಗಳನ್ನು ಈಡೇರಿಸುವ ಭರವಸೆಯನ್ನು ನೀಡಿ ಮಾತನಾಡಿದರು. ನೀಟಾಗಿ ನಾವು ಡೀಟೇಲ್ಸ್ ಎಲ್ಲ ತಗೊಂಡಿದ್ದೀವಿ. ಆ ಪವನ್ ವಾಟ್ಸಪ್ ಮಾಡಿದ್ದಾನೆ, ತಗೋಬಪ್ಪ ಚೆಕ್ ಮಾಡ್ತೀನಿ ಅಂತ ಆಲ್ರೆಡಿ ನಾನು ಹೇಳಿದ್ದೆ. ಅವ್ರು ಬಂದಾಗ ಯಾವತ್ತೂ ನಾವು ಇರಲಿಲ್ಲ ಅಂತ ಹೇಳ್ತಾ ಇದ್ದಾನೆ. ಆಗಲಿ ಅದನ್ನು ನಾನು ಡಾಕ್ಯುಮೆಂಟ್ಸ್ ತಗೊಂಡು ಚೆಕ್ ಮಾಡಿ ಅದನ್ನು ರಿಸಾಲ್ವ್ ಮಾಡಿ ಇಮಿಡಿಯೇಟಾಗಿ ಸೋಮವಾರನೇ ಹೇಳ್ತೀನಿ. ಒಂದು ಎರಡನೇದು ಶಿವಕಳಿ ಫೀಡರ್ ಟೈಮ್ ಚೇಂಜಿಂಗ ಏನೋ ಅದನ್ನು ಕೇಳ್ತಾ ಇದ್ದಾರೆ. ಅದನ್ನು ನಾನು ಸ್ಟೇಷನ್ ಅವ್ರ ಜೊತೆ ಚರ್ಚೆ ಮಾಡಬೇಕು, ಮಾಡಿಬಿಟ್ಟು ಅವ್ರ ನಂಬರ್ ಕೂಡ ತಗೊಂಡಿದ್ದೀವಿ, ತಿಳಿಸ್ತೀವಿ. ಮೂರನೇದು ದೊಡ್ಡಿನವಾಡಿ ಶಾಖೆ ಕಾಮಗೆರೆ, ಅಲ್ಲಿ ಉಚ್ಚಪ್ಪ ಟಿ ಸಿ ಅಂತ ಒಂದಿದೆ ಅಂತೆ. ಅಲ್ಲಿ ಸಾಕಷ್ಟು ಸ್ಲ್ಯಾಗ್ ಇದೆ, ಪೋಲ್ ಒಂದು ಡ್ಯಾಮೇಜ್ ಆಗಿದೆ, ಮತ್ತೇನು ಸ್ಲ್ಯಾಂಗ್ ಇದೆ ಅಂತೆಲ್ಲ ಹೇಳಿದ್ದಾರೆ. ಅದನ್ನು ನಾವು ಇಮಿಡಿಯೇಟು, ಇದು ನಮ್ಮ ಕರ್ತವ್ಯ, ನಾವು ಆದ್ಯ ಕರ್ತವ್ಯ, ನೀವು ಗಮನ ಹರಿಸಿ ಹೇಳಿದ್ದೀರಾ, ಇದನ್ನು ನಾನು ಅಟೆಂಡ್ ಮಾಡ್ತೀನಿ. ಅಟೆಂಡ್ ಮಾಡಿಬಿಟ್ಟು ಅವ್ರ ನಂಬರು ಕೂಡ ತೊಗೊಂಡಿದ್ದೀವಿ. ಇವ್ರ ಹೆಸರು ಬರ್ಕೊಡ್ರಿ. ಯಾರು? ಶಾಂತಮೂರ್ತಿ. ಉಚ್ಚಪ್ಪ ಟಿ ಸಿ ಅವ್ರು ಯಾರು? ನಿಮಗೆ ಶಾಂತಮೂರ್ತಿ ಅವ್ರಿಗೆ ಪವನ್ ಬರೆಯಮ್ಮ, ಅವ್ರಿಗೆ ಶಾಂತಮೂರ್ತಿ ಅವ್ರಿಗೆ ನಾವು ತಿಳಿಸ್ತೀವಿ. ಅಟೆಂಡ್ ಮಾಡಿಬಿಟ್ಟು ಒಂದು 3-4 ದಿನ ಬೇಕಾಗುತ್ತೆ ಅಂದರೆ ಕೆಲಸ ಮಾಡಿ ಅದನ್ನು ಮಾಡಿಸ್ತೀವಿ. ಆಮೇಲೆ ಗೂಳ್ಳೆ ವಿಲೇಜ್ ಕೌಡಳ್ಳಿ ಫೀಡರು, ಅಲ್ಲಿ ಜಂಗಲ್ ಕ್ಲಿಯರೆನ್ಸ್ ಸ್ವಲ್ಪ ಮಾಡಿಲ್ಲ ಅಂತಾರೆ. ಆ್ಯಕ್ಚುಲಿ ಎಲ್ಲ ಲೈನ್ ಈಗ ನಾವು ಹಜಾರ್ಡಿಯಸ್ ಎಲ್ಲ ತಿಂಗಳಿಗೆ ಮಿನಿಮಮ್ 200 ಆದರೂ ಮಾಡಬೇಕು ಅಂತ ಒಂದು ಶಿಸ್ತು ಮಾಡಿಬಿಟ್ಟಿದ್ದೀವಿ. ಅದರ ಪರವಾಗಿ ಎಲ್ಲನೂ ಲೈನ್ಮೆನ್ಗಳು, ನಮ್ಮ ಗ್ಯಾಂಗ್ಮೆನ್ಗಳು ಎಲ್ಲನೂ ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾವುದೋ ಒಂದು ಮಿಸ್ ಆಗಿರ್ಬೋದು, ಅದನ್ನು ಕೂಡ ಚೆಕ್ ಮಾಡಿ ಇಮಿಡಿಯೇಟ್ ಆಗಿ ಮಾಡಿಸ್ತೀವಿ, ಆಯಿತಾ? ಆಮೇಲೆ ಇನ್ಯಾವುದು ಸಿದ್ದಪ್ಪನ ಟಿ ಸಿ ಅವರು ಸ್ಲ್ಯಾಂಟ್ ಇದೆ, ಎಲ್ಲೋ ಬಾಗಿದೆ, ಕಂಬ ಒಂಚೂರು ವೈಡ್ ಬಾಗಿದೆ ಅಂತ ಹೇಳಿದ್ದಾರೆ. ಅದು ನಮ್ಮದೇ ಕರ್ತವ್ಯ, ನಾನು ಮಾಡಿಸ್ತೀನಿ. ಇಷ್ಟು ಹೇಳಿದ್ದಾರೆ. ಮತ್ತು ಇನ್ನೊಬ್ರು ಯಾರು UNIP-ದು ಇವರು, ನಿಮ್ಮ ಯಾವಾಗಲೂ ಬರ್ಕೊಂಡಾಗ ಹೆಸರು ಬರ್ಕೋಬೇಕಂದ್ರೆ ನೀವು, ಆಯಿತಾ? ಅವರು ಹೆಸರು ಗೊತ್ತಿಲ್ಲ, ವೀರಭದ್ರಪ್ಪ ಫಾಸ್ಟ್ ಕಟ್ಟಿದಾರಲ್ಲ ಅದನ್ನು ಕೊಟ್ಟಿದ್ದಾರೆ, ನಂಬರ್ ಕೊಟ್ಟಿಲ್ಲ, ಆರಾಮ್ ನಂಬರ್, ಅದನ್ನು ತರಿಸಿದ್ದೀವಿ. ಚೆಕ್ ಮಾಡಿಬಿಟ್ಟು ಅದ್ರ ಸಾಧ್ಯತೆನ ಹೇಳ್ತೀನಿ. ಇಲ್ಲಿ ಯಾವುದೇ ಕಾರಣಕ್ಕೂ ಮನ್ನಾ ಆಗಲ್ಲ, ಕಟ್ಟಬೇಕಾಗುತ್ತೆ. ಬಾರಿ ಕಟ್ಟಿ ಬಾರಿ ಕಟ್ಲಿ. 1000 ಭಾಗ್ಯ ಜ್ಯೋತಿ ಅಂತ ಕೊಟ್ಟು ಈಗ ಬಿಲ್ ಕೊಟ್ಟವ್ರೆ ಅಂತ 3 ವರ್ಷದಿಂದ ಬಿಲ್ ನೀವು ಫೋನ್ ಮಾಡೋ ಸಂದರ್ಭ ತಾವು ಹಿಡಿದ್ಬಿಟ್ರಿ, ಫೋನ್ ನಾನು ಹಿಡಿದ್ಬಿಟ್ಟು ನೋಡಿ. ಈಗ ಹೇಳ್ತಾ ಇದ್ರು, ಯಾರೋ ಒಬ್ಬ ರೈತ, ನಮ್ಮ ರೈತ ಇಲ್ಲೊಬ್ಬ ಯಾರೋ 200 ಯೂನಿಟ್ ಓಡಿದ್ರು ಕೂಡ ನಮ್ಮ ಊಟದವರು 200 ಯೂನಿಟ್ ಓಡಿಲ್ಲ, 8,000 ಕಳಿಸ್ತಾರೆ ಅಂತಂತ. 8,000 200 ಯೂನಿಟ್ ಓಡಿಯಲ್ವ ಅಂತ. ಆಮೇಲೆ ಮೇಡಮ್, ನಮ್ಮ ಬೇರೆ ಬೇರೆ ಪವನ್ ಅವರು ದನಕರ ಮಾಡಿ ನಿಮ್ಮ ಇಲಾಖೆ 3 ವರ್ಷ ದನಕರ ಮಾಡಿ ರೈತ ಏನ್ ತಿನ್ನೋದು? ಅವನು ಲೆಕ್ಕಾಕರಿಗೆ ಕೋರ್ಟು ಕಾನೂನು ನಾವು ಸರಿಯಾದಂತ ಎಷ್ಟು ನೋಡಿ. ನಿಮ್ಮದೇನೋ ಹೇಳಿದ್ರಲ್ಲ ಈಗ ನಮ್ಮ ಎಡಬದಿ ಇಲ್ಲ ಮೇಡಮ್, ನಮ್ಮ ಎಡಬದಿದ್ದು ಹೇಳ್ದು, ನಮ್ಮ ಕೊಳ್ಳೇಗಾಲ ಎಡಬದಿದ್ದು. ಸರ್, ನೀವು 6 ನಂಬರ್ ಕೊಟ್ಟಿದ್ದೀರಿ, TC ಕಳ್ಕೊಬಿಟ್ಟು ಅಂತ, ಯಾರದು TC ಡೆಡ್ ಆಗ್ಬಿಟ್ಟಂತ ಬೇರೆಯಿಂದ ಕಲೆಕ್ಷನ್ ಕೊಟ್ಟಿರೋಂಥವ್ರು ನನ್ನ ಗಂಗಾ ಕಲ್ಯಾಣ ಕಳ್ಕೊಂಡು ಸರ್ ಲೈನ್ ಹೇಳ್ಕೊಡಿ ಅಂತ ನಮ್ಮ ಎಡಬದಿ ಅವ್ರು ಹೇಳಿದ್ರು. ಯಾರು? ನಮ್ಮ ಇದು ಯಳಂದೂರು ಎಡಬದಿ ಲಿಂಗರಾಜು ಅವರು ಹೇಳ್ಕೊಂಡಿಲ್ಲ. ನಮ್ಮ ರೈತರೇ ಹೋಗಿ ಕಂಬ ಕಿತ್ತು ಹೇಳೋದು ಲೈನ್ ಅವ್ರು ಹೇಳ್ಕೊಂಡ್ರ. ದುಡ್ಡು ಕಟ್ಟಿದ್ದು ಎಲ್ಲಿ ಕೊಟ್ಟರೆ ಕಟ್ಟಕ್ಕಾತು ರೈತ?
ಎಲ್ಲಿ ಮಾಡಿದೀವಿ ನೀವು? ಪ್ರತಿಯೊಂದು ಶಿಫ್ಟಿಂಗ್ ಚಾರ್ಜ್ ಕಟ್ಟಿ ಇದು ಕಟ್ಟಿ ಅವ್ನು ಆರ್ ನಂಬರ್ ತಗೊಂಡು 10 ವರ್ಷ ಈಗ ಒಟ್ಟಿಗೆ ಮಾತಾಡಿದಾಗ ವಿಚಾರಗಳು ಬಗೆಹರಿಸೋದಕ್ಕೆ ಸರಿ ಸರಿ ಆಯ್ತಾ? ಈಗ ನೀವು ಒಂದು ನಿಮಿಷ ಪವನ್ ಕೇಸ್ ಹೇಳ್ತಾ ಇದ್ದೀರಾ, ಈ ವಿಚಾರ ನಿಮಗೂ ಗೊತ್ತು ನನಗೂ ಗೊತ್ತು. ಸಾಕಷ್ಟು ಬಾರಿ ನೀವು ನನ್ನ ಹತ್ರ ಬಂದಿದ್ದೀರಾ, ನಾವು ಚರ್ಚೆ ಮಾಡಿದ್ದೀವಿ. ಅದ್ರಲ್ಲಿ ಯಾವುದೋ ಇಂಜೆಕ್ಷನ್ ಆರ್ಡರ್ ಇದೆ, ಕೋರ್ಟಿನ ಒಂದು ಸ್ಟೇ ಇದೆ, ಆ ಸಲುವಾಗಿ ಅದನ್ನ ಡಾಕ್ಯುಮೆಂಟ್ಸ್ ಚೆಕ್ ಮಾಡಬೇಕು ಅಂತ ನಾನು ಹೇಳಿದ್ದೀನಿ ಮುಖ್ಯವಾಗಿ ನಿಮ್ಮ ಇಲ್ಲ ಹತ್ರ ಮೇಡಮ್, ಅಲ್ವಾ? ಕಳೆದ ಮತ್ತೆ ನಾವು ಅದನ್ನ ಮೀರಿ ಮೂರು ಒಂದು ನಿಮಿಷ ನಾನು ಮಾತಾಡ್ತೀನಿ, ಒಂಚೂರು ಕೇಳಿ. ಅದ್ರ ಮೀರಿನು ನಾನೇನು ಹೇಳಿದೆ, ಅವ್ನಿಗೆ ಕಳಿಸಿ ಅಪ್ಪ ಯಾರು ಅವ್ನು ಪವನ್ನು ಎಲ್ಲ ಡಾಕ್ಯುಮೆಂಟೇಶನ್ ತಗೋಬರಕ್ಕೆ ಹೇಳಿ, ನಮ್ಮದೇ ಒಂದು ಬೋರ್ಡ್ ಲಾಯರ್ ಇರ್ತಾರೆ, ನಾನು ಚೆಕ್ ಮಾಡಿಬಿಟ್ಟು ಖಂಡಿತವಾಗ್ಲೂ ಸಾಧ್ಯ ಇದೆ ನಾನು ಕೊಡ್ತೀನಿ ಅಂತ ಹೇಳಿದೆ ಅಲ್ವಾ? ನೀನು ಬಂದಪ್ಪ ಬಂದಿದ್ದೀನಿ ಮೇಡಮ್, ಎಲ್ಲ ಡಾಕ್ಯುಮೆಂಟ್ಸ್ ನಿಮಗೂ ಕಳ್ಸಿದ್ದೀನಿ, 6 ತಿಂಗಳಿಂದನೂ ಕಳ್ಸಿದ್ದೀನಿ. ನೀವು ಹೇಳಿದ್ರೆ ನೋಡಿ, ನೀವೇ ಮೆಸೇಜ್ ಮಾಡಿದ್ದೀರಾ. ನೀನು ನನಗೆ ವಾಟ್ಸಪ್ ಮಾಡಿದ್ಯಾ, ನಾನು ನಿನ್ಗೆ ರಿಪ್ಲೈ ಮಾಡಿದ್ದೀನಾ? ಏನಂತ ಮಾಡಿದ್ರಿ ಗೊತ್ತಾ? ಓಕೆ ರಿಪ್ಲೈ ಐ ವಿಲ್ ಚೆಕ್ ಮಾಡಿದ್ದೀರಾ? ಅಂತ ಐ ವಿಲ್ ಕಳ್ಸಿದ್ದೀರಾ. ಚೆಕ್ ಅಂತ 6 ತಿಂಗಳಿಂದನೇ ಕಳ್ಸಿದ್ದೀರಾ. ಅಪ್ಪ ನಾನು ಈಗ 2 ತಿಂಗಳಿಂದ ಇದ್ದೀನಿ ಆಯ್ತಾ? ನೀನು ಕಳಿಸಿದ್ಯಾ, ನಾನು ಇದು ಕಳಿಸಿದ್ದೀನಿ ಆಯ್ತಾ? ಬಾಪ ನೀನು ಡಾಕ್ಯುಮೆಂಟ್ಸ್ ತಗೊಂಡು ಐ ವಿಲ್ ಚೆಕ್ ಅಂತ ಹಾಕಿದ್ದೀನಿ. ನೀನು ನನ್ನ ಆಫೀಸಿಗೆ ಬಂದಿದ್ದೀನಿ ಮೇಡಮ್, ಬಂದಿದ್ದೀನಿ ನನ್ನ ಆಫೀಸಿಗೆ ಬಂದಿದ್ದೀನಿ ಮೇಡಮ್, ಬೇರೆ ಬಂದು ನೀವು ಆಫೀಸಲ್ಲಿ ಇರಲಿಲ್ಲ. ಆಯ್ತು ಅದನ್ನ ಹೇಳ್ತೀನಿ, ಎಲ್ಲಿಗೆ ಹೋಗಿ ಅಂತ ಅದನ್ನ ಅಲ್ಲ ಹೇಳ್ತೀನಿ. ಇವರು ನಾನೇ ಅದನ್ನ ಜಮೀನು ಇವಾಗಲೂ ನಾನೇ ವ್ಯವಸಾಯ ಮಾಡ್ತೀನಿ. ಸ್ಟೇ ಇದ್ರೆ ಯಾವುದೇ ಕಾರಣಕ್ಕೂ ಜಮೀನು ಉಳಕ್ಕಾಗಲ್ಲ, ನಿಮಗೂ ಗೊತ್ತಿರುತ್ತೆ ಕಾನೂನು. ಇವಾಗ ನಿನ್ನೆನೂ ಕಂದಾಯ ಇಲಾಖೆ ಹೋಗಿ ಕಂದಾಯ ಇಲಾಖೆಯಲ್ಲಿ ಕಂದಾಯ ಎಲ್ಲ ಕಟ್ಟಿದ್ದೀನಿ, ಇವತ್ತು ಜೋಳ ಹಾಕಿದ್ದೀನಿ. ಬೇಕಾದ್ರೆ ಬಂದು ನೋಡಿ. ನಾನೇನು ಕೇಳಿದೆ ಅಂದರೆ ನಿಮಗೆ ಕೋರ್ಟ್ ಇದೆಯಾ ಆದೇಶ ಬಂದಿದೆಯಾ, ಟಿ ಸಿ ಹಾಕೋ ಬನ್ನಿ ನನಗೆ ಡಾಕ್ಯುಮೆಂಟ್ ನನ್ನ ಹತ್ರ ಈಗ ಇನ್ನೂ ಬಂದಿಲ್ಲ, ನಾನು ಚೆಕ್ ಮಾಡ್ತೀನಿ. ಕೂತ್ಕೊಳ್ಳಿ, ಎಲ್ಲ ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ನಾನು ನಮ್ಮದೇ ಆದ ಲಾಯರ್ ಇರ್ತಾರೆ, ನಾನು ಖಂಡಿತವಾಗ್ಲೂ ಕೊಡ್ತೀನಿ. ಇವತ್ತೇ ಕೊಟ್ಬಿಡು ನನಗೆ, ನಾನು ಚೆಕ್ ಮಾಡ್ಬಿಟ್ಟು ನಾಳೆನೇ ಕೊಡ್ತೀನಿ. ಸರಿ ಈಗ ಇವನು ಆರ್ ನಂಬರ್ ಹೆಂಗ್ ಕೊಟ್ಟು ಮಾಡಿ ನಿಮ್ಗೆ RTC ಕೊಟ್ರ ಯಾವ ಆಧಾರ ಹಳೆ ಕೊಟ್ಟಿರ್ತಾರೆ. ನಮ್ದು ಅದಿಲ್ಲ ಹೆಂಗೆ ಆರ್ ನಂಬರ್ ಹೆಂಗ್ ಕೊಟ್ರಣ RTC ಕೃಷ್ಣ ಸೋಮಣ್ಣ ಅವರೇ ಒಂದ್ ನಿಮಿಷ ಕೇಳಿ, 6 ನಂಬರ್ ಕೊಟ್ಟಿರೋದು ಯಾವಾಗ ಅವನಿಗೆ? 2 ವರ್ಷ ಮೇಡಮ್, 2-3 ವರ್ಷ ಇರ್ಲಿಲ್ಲ ಅಂತ ನೀವೊಂದು ಬೇರೆ ಇರ್ಬೋದು. ಆರ್ ನಂಬರ್ ಇಲ್ಲಿ ಹೆಂಗ್ TC ಕೊಟ್ಟು ಇದು ಕೊಟ್ಟು ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ, ಸೂರು ಸೇನೆಯ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗೌಡಹಳ್ಳಿ ಸೋಮಣ್ಣ, ಕೊಳ್ಳೇಗಾಲ ತಾಲೂಕು ಅಧ್ಯಕ್ಷ ಸರಗೂರು ನಾಗರಾಜು, ಉಪಾಧ್ಯಕ್ಷ ಹಾಲ್ಕೆರೆ ಅಗ್ರಹಾರ ನಾಗರಾಜು, ಹನೂರು ತಾಲೂಕು ಅಧ್ಯಕ್ಷ ಚಿಕ್ಕರಾಜು ಸೇರಿದಂತೆ ರೈತ ಮುಖಂಡರು ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ನಾಗರಾಜ್ ಅವನಹಳ್ಳಿ, ಭಾರತ ವೈಭವ ನ್ಯೂಸ್, ಚಾಮರಾಜನಗರ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.